ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತಕ್ಕೆ 11 ಅಮಾಯಕರು ಬಲಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಇದೀಗ ನೈತಿಕ ಹೊಣೆಯನ್ನು ಹೊತ್ತು ಕಾರ್ಯದರ್ಶಿ ಖಜಾಂಚಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಕೆಸಿಎ ಅಧ್ಯಕ್ಷ ರಘುರಾಮ್ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ನೈತಿಕ ಹೊಣೆಯನ್ನ ಹೊತ್ತಿಲ್ಲ. ಘಟನೆಯ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ, ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೆಸಿಎಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಘುರಾಮ್ ಭಟ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಕೆಸಿಎ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುತ್ತೆ. ಕೆಸಿಎನಲ್ಲಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ಅನುಮತಿ ಅಗತ್ಯ ಇದೆ. ಅಧ್ಯಕ್ಷರ ಅನುಮತಿಯ ಬಳಿಕವೇ ಎಲ್ಲ ಕಾರ್ಯಕ್ರಮಗಳು ಕೂಡ ಆಗಿರೋದು. ಸಂಭ್ರಮಾಚರಣೆಯಲ್ಲಿ 11 ಮಂದಿ ಸಾವಾಗಿದೆ. ಆದರೂ ಕೂಡ ಕೆಸಿಎ ಅಧ್ಯಕ್ಷ ನಾಪತ್ತೆಯಾಗಿರೋದು. ಕೆಸಿಎ ಅಧ್ಯಕ್ಷ ರಘುರಾಮ್ ಇಲ್ಲಿಯವರೆಗೂ ಕೂಡ ನೈತಿಕ ಹೊಣೆಯನ್ನು ಹೊತ್ತಿಲ್ಲ, ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ, ರಾಜೀನಾಮೆ ಕೂಡ ಇಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೆಸಿಎನಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಘುರಾಮ್ ಭಟ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬರುವಂತಹ ಸಾಧ್ಯತೆ ಇದೆ. ಕಾರ್ಯದರ್ಶಿ ಖಜಾಂಚಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಆದರೆ ಅಧ್ಯಕ್ಷರು ಇನ್ನೂ ಕೂಡ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ನಾಪತ್ತೆ. 11 ಮಂದಿ ಈ ದುರ್ಘಟನೆಯಲ್ಲಿ ಬಲಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೆಸಿಎ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುತ್ತೆ. ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಇಡೀ ಒಂದು ಘಟನೆಯನ್ನ ಸರ್ಕಾರ ಘಟನೆಯಲ್ಲಿ ನಡೆದುಕೊಂಡಂತ ರೀತಿ ಆಗಿರಬಹುದು, ಮತ್ತೊಂದು ಕಡೆಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಡೆದುಕೊಂಡಂತಹ ರೀತಿ, ಮತ್ತೊಂದು ಕಡೆಯಲ್ಲಿ ಕೆಸಿಎ ನಡೆದುಕೊಂಡಂತಹ ರೀತಿ, ಎಲ್ಲವೂ ಕೂಡ ಸಾರ್ವಜನಿಕರಿಂದ ಟೀಕೆಗೆ ವ್ಯಕ್ತ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುದರ್ಶನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುದರ್ಶನ್, ಒಂದು ಕಡೆಯಲ್ಲಿ ಖಜಾಂಚಿ ಕಾರ್ಯದರ್ಶಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಹಾಗಿದ್ರೂ ಕೂಡ ಕೆಸಿಎ ಅಧ್ಯಕ್ಷ ರಘುರಾಮ್ ಭಟ್ ಇನ್ನೂ ಕೂಡ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಜೊತೆಗೆ ಇಲ್ಲಿವರೆಗೂ ಕೂಡ ಎಲ್ಲಿದ್ದಾರೆ ಅಂತಿಲ್ಲ, ನಾಪತ್ತೆಯಾಗಿದ್ದಾರೆ. ಒಂದು ಇಷ್ಟು ದೊಡ್ಡ ಘಟನೆಯಾದಂತಹ ಸಂದರ್ಭದಲ್ಲಿ ಒಂದು ರಿಯಾಕ್ಷನ್ ಕೊಡೋದು ಅಥವಾ ಇಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಹೊಣೆಯನ್ನು ಹೊತ್ಕೊಳ್ಳೋದು, ಯಾಕಂತಂದ್ರೆ ಇಡೀ ಕೆಸಿಎ ಅಡಿಯಲ್ಲೇ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುತ್ತೆ, ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಇರೋದು ಅವರಿಗೇನೆ. ಎಷ್ಟೆಲ್ಲ ಜನರನ್ನ ಕ್ರೌಡ್ ಅನ್ನು ಮ್ಯಾನೇಜ್ ಮಾಡಬಹುದು, ಇಷ್ಟು ದೊಡ್ಡ ಕ್ರೌಡ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಎಲ್ಲವೂ ಕೂಡ ಅವರಿಗೆ ಅರಿವಿರುವಂತಹ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಇದ್ದುಕೊಂಡು ಇನ್ನೂ ಕೂಡ ಹೊಣೆಯನ್ನು ಹೊತ್ಕೊಂಡಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಆತನ ಆ ಒಂದು ಸ್ಥಾನಕ್ಕಿರುವಂತಹ ಒಂದು ಘನತೆ ಆಗಿರಬಹುದು, ಎಲ್ಲವೂ ಕೂಡ ಪ್ರಶ್ನೆ ಉಂಟಾಗುತ್ತೆ. ಈಗ ಕೆಸಿಎ ಕಾರ್ಯದರ್ಶಿ ಮತ್ತೆ ಖಜಾಂಚಿ ರಾಜೀನಾಮೆ ಕೊಟ್ಟ ಮೇಲೆ ಮುಂದೇನೋ ಅನ್ನೋ ಪ್ರಶ್ನೆ. ಮುಂದೆ ರಾಜೀನಾಮೆ ಕೊಡಬೇಕಾಗಿರೋದು ಅಧ್ಯಕ್ಷರು, ಕೆಸಿಎ ಅಧ್ಯಕ್ಷರು ರಘುರಾಮ್ ಭಟ್. ಯಾಕೆಂತಂದ್ರೆ ಬಿಸಿಸಿಐ ಮತ್ತೆ ಕೆಸಿಎ ಬೈಲಾ ಪ್ರಕಾರ ಈ ಕ್ರಿಕೆಟ್ ಬೋರ್ಡ್ಗಳಲ್ಲಿ ತುಂಬಾ ಪವರ್ಫುಲ್ ಆಗಿರುವಂಥದ್ದು, ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇರೋದು ಫಸ್ಟ್ ಅಧ್ಯಕ್ಷರಿಗೆ, ನಂತರ ಕಾರ್ಯದರ್ಶಿಗೆ. ಖಜಾಂಚಿಯ ಪಾತ್ರ ಏನು ಇರೋದಿಲ್ಲ. ಅವರ ಪಾತ್ರ ಏನಿದ್ರು ಅಸೋಸಿಯೇಷನ್ ಒಳಗಡೆ ನಡೆಯುವಂಥ ಆರ್ಥಿಕ ವ್ಯವಹಾರಗಳಲ್ಲಿ ಅವರ ಪಾತ್ರ ಇರುತ್ತೆ ಹೊರತು ಇಂಥ ಒಂದು ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೆಸಿಎ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರ ಪಾತ್ರವೇ ನಿರ್ಣಾಯಕ ಆಗಿರುತ್ತೆ. ಈಗ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟಿದ್ದಾರೆ ಖಜಾಂಚಿ ಜೊತೆಗೆ, ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು. ಯಾಕಂತಂದ್ರೆ ಇಂಥ ಒಂದು ದೊಡ್ಡ ನಿರ್ಧಾರವನ್ನ ಆರ್ಸಿಬಿ ತಂಡವನ್ನ ಸನ್ಮಾನಿಸಬೇಕು ಅನ್ನೋ ಒಂದು ಲೆಟರು ಕೆಸಿಎ ಇಂದ ಗವರ್ಮೆಂಟ್ಗೆ ಹೋಗುತ್ತೆ. ಅಂದ್ರೆ ಆರ್ಸಿಬಿಗೂ ಕೆಸಿಎಗೂ ಯಾವ ಸಂಬಂಧನೂ ಇಲ್ಲ, ಅವರ ಮಧ್ಯೆ ಇರುವಂತದ್ದು ವ್ಯಾವಹಾರಿಕ ಸಂಬಂಧ. ಇಂಥ ಸಂದರ್ಭದಲ್ಲಿ ಆರ್ಸಿಬಿ ತಂಡವನ್ನ ಸನ್ಮಾನಿಸಬೇಕು ಅಂತ ಮಂಗಳವಾರ ರಾತ್ರೋರಾತ್ರಿ ಸರ್ಕಾರಕ್ಕೆ ಕೆಸಿಎ ಇಂದ ಪತ್ರ ಹೋಗುತ್ತೆ. ಈ ಪತ್ರವನ್ನ ಬರೆದವರು ಯಾರು, ಇದಕ್ಕೆ ಅಧ್ಯಕ್ಷರ ಪಾತ್ರ ಏನು, ಇದರಲ್ಲಿ ಕಾರ್ಯದರ್ಶಿ ಪಾತ್ರ ಏನು, ಇದೆಲ್ಲ ತನಿಖೆ ಆಗಬೇಕು. ಯಾಕೆ ಅಂತಂದ್ರೆ ಇವರು ನಮ್ಮ ಕರ್ನಾಟಕ ತಂಡಗಳು ಪ್ರಶಸ್ತಿ ಗೆದ್ದಂತ ಸಂದರ್ಭದಲ್ಲಿ ಕಳೆದ ವರ್ಷ 2 ಟ್ರೋಫಿಯನ್ನ ಗೆಲ್ತು. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಕೂಚ್ ಬಿಹಾರ್ ಟ್ರೋಫಿ ಮತ್ತೆ ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿ ಅಂಡರ್ 23 ಅಂಡರ್ 19 ಇಂಥ ಒಂದು ದೊಡ್ಡ ಸಾಧನೆ ಮಾಡಿದ ಸಂದರ್ಭದಲ್ಲಿ ಇದೇ ಕೆಸಿಎ ಆಡಳಿತ ಮಂಡಳಿ 2 ತಂಡಗಳನ್ನ ಕರೆಸಿ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸದೇ ಇರುವಂತ ಒಂದು ಆಡಳಿತ ಮಂಡಳಿ. ಈ ವರ್ಷ ವಿಜಯ್ ಹಜಾರೆ ಟ್ರೋಫಿ ಗೆದ್ದಂತ ಸಂದರ್ಭದಲ್ಲಿ ಒಂದು ಇಡೀ ತಂಡದ ಆಟಗಾರರಿಗೆ ಕರೆಸಿ ಒಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಕೂರಿಸಿ ಒಂದು ಅಭಿನಂದನೆ ಸಲ್ಲಿಸದೇ ಇರುವಂತ ಒಂದು ಆಡಳಿತ ಮಂಡಳಿ ಆರ್ಸಿಬಿ ಮೇಲೆ ಇವರಿಗೆ ಪ್ರೀತಿ ಉಕ್ಕತ್ತೆ ಅಂತಂದ್ರೆ ಇದಕ್ಕೆ ಏನ್ ಕಾರಣ, ಯಾರ ಒತ್ತಡಕ್ಕೆ ಮಾಡಿದ್ರು ಇವರು ಪತ್ರ ಬರೆದ್ರು. ಅದ್ರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂದ ಕ್ರೀಡಾಂಗಣದ ಮಡಿಲಲ್ಲೇ
11 ಹೆಣಗಳು ಬಿದ್ದಿರುವಂಥದ್ದು. ಇವರು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಿದ್ರೆ, ಮೊದಲೇ ಗೇಟನ್ನು ಓಪನ್ ಮಾಡಿದ್ದಿದ್ರೆ ಅಂತ ಒಂದು ಕಾಲ್ತುಳಿತ ನಡೀತಾ ಇರಲಿಲ್ಲ. ಈ ನಿರ್ಧಾರವನ್ನು ತೆಗೆದುಕೊಂಡವರು ಯಾರು? ಕೊನೆಯ ಕ್ಷಣದಲ್ಲಿ ಗೇಟ್ ಓಪನ್ ಮಾಡಬೇಕು, ಬರೇ 3 ಗೇಟನ್ನು ಓಪನ್ ಮಾಡಿರೋದು. 21 ಗೇಟ್ಗಳ ಪೈಕಿ 3 ಗೇಟನ್ನು ಓಪನ್ ಮಾಡ್ತಾರೆ. ಎಲ್ಲ ಒಂದು ಕಾಲ್ತುಳಿತ, ಎಲ್ಲರ ಜನ ನುಗ್ಗದಂತ ಸಂದರ್ಭದಲ್ಲಿ ಕಾಲ್ತುಳಿತ ನಡೆಯುತ್ತೆ. ಸೊ ಈ ನಿರ್ಧಾರವನ್ನು ತೆಗೆದುಕೊಂಡವರು ಯಾರು? ಈ ಒಂದು ಘಟನೆಗೆ ಹೊಣೆ ಹೊತ್ತು KSA ಕಾರ್ಯದರ್ಶಿ ಅಂದ್ರೆ ನಿನ್ನೆ ಬಂಧನ ಭೀತಿಯಿಂದ ಪಾರಾದ ನಂತರ ನಿನ್ನೆ ರಾತ್ರಿ KSA ನಲ್ಲಿ ಒಂದು ದೊಡ್ಡ ಸಭೆ ನಡೆದಿದೆ. ಈ ಮಾಜಿ ಕಾರ್ಯದರ್ಶಿ ಆಗಿರುವಂತಹ ಬ್ರಿಜೇಶ್ ಪಟೇಲ್ ಅವರು, ಇವರ ಎಲ್ಲ ಈ ಒಂದು ಟೀಮ್ ಏನಿದೆ, ಇವರ ಗಾಡ್ ಫಾದರ್ ಆಗಿರುವಂತಹ ಬ್ರಿಜೇಶ್ ಪಟೇಲ್ ಅವರು ಕರೆದು ಸಭೆ ಮಾತಾಡ್ತಾರೆ. ಎಲ್ರಿಗೂ ನೀವು ಯಾಕೆ ಇನ್ನು ರಿಸೈನ್ ಮಾಡಿಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದರ ನಂತರ KSA ಕಾರ್ಯದರ್ಶಿ ಮತ್ತೆ ಖಜಾಂಚಿ ರಾಜೀನಾಮೆಯನ್ನು ಕೊಡ್ತಾರೆ. ಆದ್ರೆ KSA ಅಧ್ಯಕ್ಷರು ರಘುರಾಮ್ ಭಟ್ ಮಾತ್ರ ಇನ್ನೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಇವತ್ತು ಮಧ್ಯಾಹ್ನ ಒಂದು ಆಡಳಿತ ಮಂಡಳಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕಾರ್ಯದರ್ಶಿ ಮತ್ತೆ ಖಜಾಂಚಿ ಅವರ ಒಂದು ರಾಜೀನಾಮೆ ಅಂಗೀಕಾರ ಆಗುವಂತ ಸಾಧ್ಯತೆ ಇದೆ. ಅದಾದ ನಂತರ KSA ಅಧ್ಯಕ್ಷರು ಏನ್ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ಇಡೀ ನಿರ್ಧಾರವನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಅಧ್ಯಕ್ಷರಿಗೆ ಇರೋದ್ರಿಂದ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ಒಂದು ಒತ್ತಾಯ KSA ಇಂದ ಕೇಳಿ ಬರ್ತಾ ಇದೆ. ಎಲ್ಲ ಲೈಫ್ ಮೆಂಬರ್ಸ್ ಆಗಿರ್ಬೋದು, ಮಾಜಿ ಕ್ರಿಕೆಟರ್ ಆಗಿರ್ಬೋದು, ಒಂದಷ್ಟು ಜನ ಲೆಟರ್ ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿನೂ ಕೂಡ ಕೇಳಿ ಬರ್ತಾ ಇದೆ. KSA CEO ಈಗಾಗಲೇ ಲೆಟರ್ ಬರೆದು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ನೈತಿಕ ಹೊಣೆ ಹೊರೋದಾಗಿದ್ರೆ KSA ಅಧ್ಯಕ್ಷರು ಕಾರ್ಯದರ್ಶಿ ಜೊತೆಗೆ ರಾಜೀನಾಮೆ ಕೊಡಬೇಕಾಗಿದೆ. ಆದವರು ಖಜಾಂಚಿ ಅಲ್ಲ, ಅಧ್ಯಕ್ಷರು ರಘುರಾಮ್ ಭಟ್ ಅಂತ ಹೇಳ್ಬೋದು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.